ಶೃಂಗೇರಿ ಶಾರದಾಂಬೆ ದೇಗುಲ ಬಂದ್ ಆಗುತ್ತೆ. ಶೃಂಗೇರಿ ಶಾಖಾ ಮಠದ ದೇಗುಲಕ್ಕೂ ಕೂಡ ಬೀಗವನ್ನ ಹಾಕಲಾಗ್ತಾ ಇದೆ. ಸಂಜೆ 5 ಗಂಟೆಯ ಬಳಿಕ ಹೋಮ ಹವನ ಆರಂಭವಾಗ್ತಾ ಇದೆ. ದೇವಾಲಯ ಶುದ್ಧಿ ಕಾರ್ಯದ ನಂತರವನ್ನು ಪೂಜೆಯನ್ನು ನೆರವೇರಿಸಲಾಗುತ್ತೆ. ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ರಸ್ತೆಯಲ್ಲಿರುವಂತಹ ದೇಗುಲ ಇದು. ಶೃಂಗೇರಿ ಶಾರದಾಂಬೆ ದೇಗುಲ ಬಂದ್. ಶೃಂಗೇರಿ ಶಾಖಾ ಮಠದ ದೇಗುಲಕ್ಕೂ ಕೂಡ ಬೀಗವನ್ನು ಹಾಕ್ತಾ ಇದ್ದಾರೆ. ಅದು ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ರಸ್ತೆಯಲ್ಲಿರುವಂಥ ದೇಗುಲ. ಸಂಜೆ 5 ಗಂಟೆಗೆ ಹೋಮ ಹವನ ಆರಂಭವಾಗುತ್ತೆ. ದೇವಾಲಯದ ಶುದ್ಧಿ ಕಾರ್ಯವನ್ನು ಮಾಡ್ತಾರೆ. ತದನಂತರ ಪೂಜೆಯನ್ನು ನೆರವೇರಿಸಲಾಗುತ್ತಂತೆ. ಶೃಂಗೇರಿ ಶಾಖಾ ಮಠದ ದೇಗುಲದಲ್ಲಿ ಹೋಮವನ್ನ ಮಾಡ್ತಾ ಇದ್ದಾರೆ. ಗ್ರಹಣದ ಶಾಂತಿಗಾಗಿ ಸಂಕಲ್ಪವನ್ನ ಭಕ್ತರು ಮಾಡಿದ್ದಾರೆ. ಗ್ರಹಣ ಶಾಂತಿಗಾಗಿ ಪೂಜೆಗೆ 700 ರಿಂದ 800 ಜನ ನೋಂದಣಿ ಮಾಡಿಕೊಂಡಿದ್ದಾರೆ. ಗ್ರಹಣದ ಮಧ್ಯಕಾಲದಲ್ಲಿ ಈ ಹೋಮ ಆರಂಭವಾಗುತ್ತೆ. ಸೊ ಒಂದು ಕಡೆಗೆ ಶಾಖಾ ಮಠ ಆಗಿರಬಹುದು, ಶೃಂಗೇರಿಯ ಶಾರದಾಂಬೆ ದೇಗುಲ ಆಗಿರಬಹುದು, ಎಲ್ಲ ದೇವಸ್ಥಾನಗಳನ್ನು ಕೂಡ ಬಂದ್ ಮಾಡ್ತಾ ಇದ್ದಾರೆ. ಬಟ್ ಹೋಮ ಹವನವನ್ನು ಕೂಡ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಗ್ರಹಣದ ಶಾಂತಿಗಾಗಿ ಸಂಕಲ್ಪವನ್ನು ಹಲವು ಭಕ್ತರು ಮಾಡಿಕೊಂಡಿದ್ದಾರೆ. 700 ರಿಂದ 800 ಜನ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಗ್ರಹಣ ಶಾಂತಿಗಾಗಿ, ಗ್ರಹಣದ ಸಂದರ್ಭದಲ್ಲಿ ಶಾಂತಿ ಹೋಮವನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಈಗ ಗ್ರಹಣದ ಶಾಂತಿಗಾಗಿ ಸಂಕಲ್ಪವನ್ನು ಮಾಡಿಕೊಂಡು ಇದರಲ್ಲಿ ಭಾಗಿಯಾಗ್ತಾರೆ. ಗ್ರಹಣದ ಮಧ್ಯಕಾಲದಲ್ಲಿ ಆರಂಭವಾಗುವಂತಹ ಹೋಮ ಇದಾಗಿದೆ. ಸೊ ಹಾಗಾಗಿ 4 ಗಂಟೆ 4:15 ಸುಮಾರಿಗೆ ಇದೆಲ್ಲವೂ ಕೂಡ ಆರಂಭವಾಗುತ್ತೆ. ನನ್ನ ಸಹೋದ್ಯೋಗಿ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಈಗಾಗಲೇ ರಾಜ್ಯಾದ್ಯಂತ ಇರುವಂಥ ಬಹುತೇಕ ದೇವಾಲಯಗಳು ಕೂಡ ಬಾಗಿಲಾಕಿರುವಂಥದ್ದು ಮತ್ತು ಮಹಾಮಂಗಳಾರತಿ ಬಳಿಕ ಬಾಗಿಲಾಕುವಂಥದ್ದು. ಆದರೆ ಚಿಕ್ಕಮಗಳೂರು ನಗರದಲ್ಲಿರುವಂಥ ಶೃಂಗೇರಿ ಶಾಖಾ ಮಠದ ಶೃಂಗೇರಿ ಶಾರದಾಂಬೆ ದೇವಸ್ಥಾನದಲ್ಲೂ ಕೂಡ ಈಗಾಗಲೇ ಭಕ್ತರು ಒಂದು ರೀತಿ ಸಂಕಲ್ಪ ಕೂಡ ಮಾಡ್ಕೊತಿರುವಂಥದ್ದು ಮತ್ತು ಪೂಜೆನೂ ಕೂಡ ಮಾಡಿಸ್ತಾ ಇರುವಂಥದ್ದು ನಾವು ನೋಡ್ಬೋದು. ಇದು ಚಿಕ್ಕಮಗಳೂರು ನಗರದಲ್ಲಿರುವಂಥ ಶೃಂಗೇರಿ ಶಾಖಾ ಮಠದ ದೇವಸ್ಥಾನ. ಈ ದೇವಸ್ಥಾನ ಈಗಾಗಲೇ ಬೆಳಿಗ್ಗೆಯಿಂದನೂ ಕೂಡ ಎಂದಿನಂತೆ ಪೂಜೆ ನಡೀತಾ ಇರುವಂಥದ್ದು. ಆದರೆ ಸುಮಾರು 1 ರಿಂದ 1:30 ವೇಳೆಗೆ ದೇವಸ್ಥಾನ ಸಂಪೂರ್ಣ ಬಾಗಿಲು ಹಾಕುವಂಥದ್ದು, ಮತ್ತೆ ದೇವಸ್ಥಾನ ಓಪನ್ ಆಗುವಂಥದ್ದು ಸಂಜೆ 7 ಗಂಟೆಯ ಬಳಿಕ. ಏಕೆಂತಂದರೆ ಈಗಾಗಲೇ ಏನು ಚಂದ್ರಗ್ರಹಣ ಇರೋದ್ರಿಂದ ದೇವಸ್ಥಾನ ಸಂಪೂರ್ಣವಾಗಿ ಬಾಗಿಲು ಹಾಕುವಂಥದ್ದು ಮತ್ತು ಸಂಜೆ ಗ್ರಹಣ ಸಂಪೂರ್ಣವಾಗಿ ಬಿಡುವಂಥ ವೇಳೆಗೆ ದೇವಸ್ಥಾನದ ಬಾಗಿಲನ್ನು ತೆಗೆಯುವಂಥದ್ದು. ಹಾಗಾಗಿ ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ಅಂದರೆ ಯಾವ ರಾಶಿಯವರಿಗೆ ಒಂದು ದೋಷ ಇದೆ ಅವರೆಲ್ಲರೂ ಕೂಡ ಈಗ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನಕ್ಕೆ ಒಂದು ಅಕ್ಕಿ, ಹುರುಳಿ ಮತ್ತು ಎಣ್ಣೆ ಇದನ್ನು ಕೂಡ ಒಂದು ಭಕ್ತಿಗೆ ಕೊಡದಂತೆ ದೋಷ ಪರಿಹಾರಕ್ಕೋಸ್ಕರ ಕೊಡ್ತಾ ಇರುವಂಥದ್ದು. ಏಕೆಂದರೆ ಈಗಾಗಲೇ ಈ ಒಂದು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಸಿಂಹರಾಶಿ, ಕನ್ಯಾ ರಾಶಿ, ಮಕರ ಮತ್ತು ಏನು ವೃಷಭ ಈ 4 ರಾಶಿಯವರಿಗೆ ಆ ದೋಷ ಇದೆ ಅಂತಲೂ ಕೂಡ ಈಗ ಹೇಳಲಾಗ್ತಿರುವಂಥದ್ದು. ಹಾಗಾಗಿ ಆ 4 ರಾಶಿಯವರು ಕೂಡ ಈಗಾಗಲೇ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದು ಏನು ಪೂಜೆಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ನಾವು ನೋಡ್ಬೋದು. ವಿಜಲ್ಸಲ್ಲೂ ಕೂಡ ಈಗಾಗಲೇ ದೇವಸ್ಥಾನದ ಶಾರದಾಂಬೆಯ ಮುಂಭಾಗದಲ್ಲಿ ಸಾಕಷ್ಟು ಜನ ಅಂದರೆ ಅದು ಒಂದೊಂದು ಟೀಮ್ ವೈಸ್ ಮಾಡ್ಕೊಂಡು ಬರ್ತಿರೋಂಥದ್ದು. ಒಂದೊಂದು ಸರಿಗೆ 10-15 ಜನ ಒಂದು ಹೋಮಕ್ಕೆ ಸಂಕಲ್ಪ ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಯಾಕೆಂತಂದರೆ ಪೂಜೆ ಸಂಜೆಯ ವೇಳೆಗೆ ಏನು ಈಗ ಸಂಕಲ್ಪ ಮಾಡ್ಕೊಂಡವರು ಸಂಜೆ 5:30-6 ಗಂಟೆಯಿಂದ ದೇವಸ್ಥಾನದಲ್ಲಿ ಒಂದು ಹೋಮ ಕೂಡ ನಡೆಯುವಂಥದ್ದು. ಇಲ್ಲಿ ಹೋಮಕ್ಕೆ ಸಂಕಲ್ಪ ಮಾಡ್ಕೊಂಡಂಥವ್ರು ಸಂಜೆ ಹೋಮದಲ್ಲೂ ಕೂಡ ಪಾಲ್ಗೊಳ್ಳುವಂಥದ್ದು. ಹಾಗಾಗಿ ಸಂಜೆಯ ಹೋಮಕ್ಕೆ ಈಗ ಏನು ಸಂಕಲ್ಪ ಮಾಡ್ಕೊಂಡು ಭಕ್ತರು ಕೂಡ ಹೋಗ್ತಾ ಇರುವಂಥದ್ದು ನಾವು ವಿಜಲ್ಸಲ್ಲೂ ಕೂಡ ನೋಡ್ಬೋದು. ಈಗಾಗಲೇ ಏನು ಕೇರಳದ ಕಾಲಾಟಿಯಿಂದ ಬಂದಿರುವಂಥ ರಾಮಕೃಷ್ಣ ಅವಧಾನಿ ಜೋಯಿಸರು ಏನಿದ್ದಾರೆ ಅವರು ಕೂಡ ಈಗಾಗಲೇ ಭಕ್ತರಿಗೆ ಒಂದು ರೀತಿ ಸಂಕಲ್ಪ ಮಾಡ್ತಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಒಂದು ಮಾತಾಡಿಸಿ ನೋಡೋಣ. ಗುರುಗಳೇ ನಮಸ್ತೆ. ಈಗ ಈ ಸಂಕಲ್ಪ ಮಾಡ್ತಾ ಇರುವಂಥದ್ದು, ಈಗ ಗ್ರಹಣ ಎಷ್ಟೊತ್ತಿಗೆ ಆರಂಭ ಏನಾಗುತ್ತೆ, ಸಂಕಲ್ಪ ಯಾವ ರೀತಿ ಸಂಕಲ್ಪ ಏನಕ್ಕೆ? ಈಗ ನಮ್ಮ ದೇಶದಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ. ಇದು ಪ್ರಾರಂಭ 3:20ಕ್ಕೆ ಪ್ರಾರಂಭವಾಗುತ್ತೆ. ನಾವು ಮಧ್ಯಕಾಲ ಅಂದರೆ 5 ಗಂಟೆ ಮಧ್ಯಕಾಲ, ಮೋಕ್ಷಕಾಲ 6:47ಕ್ಕೆ ಮೋಕ್ಷಕಾಲ. ಆದ್ದರಿಂದ ಶಾಸ್ತ್ರ ಪ್ರಕಾರ 5 ಗಂಟೆಗೆ ಗ್ರಹಣ ಕಾಲದಲ್ಲಿ ಶಾಂತಿ ಹೋಮ ಹಾಗೆ ವಿಶೇಷ ಪೂಜೆ ಮಾಡಬೇಕು ಅಂತ ಒಂದು ಕ್ರಮ ಇರೋದ್ರಿಂದ ನಾವು ಈಗ ಭಕ್ತಾದಿಗಳಿಗೆ ಗ್ರಹದೋಷ ನಿವಾರಣೆಗಾಗಿ ಈಗ ಸಂಕಲ್ಪವನ್ನು ಕೈಗೊಂಡು 5 ಗಂಟೆಗೆ ನಾವು ಶಾಂತಿ ಹೋಮವನ್ನು ಕೈಗೊಂಡು ತದನಂತರ 6:15ಗೆ ಪೂರ್ಣಾವತಿ ಮುಗಿಸಿ ಆಮೇಲೆ ದೇವರಿಗೆ ವಿಶೇಷ ಪೂಜೆ ಮುಗಿಸಿ ಮೋಕ್ಷ ಕಾಲದಲ್ಲಿ ಮತ್ತೆ ಶುಚಿರ್ಭೂತರಾಗಿ ಬಂದು ದೇವಸ್ಥಾನವನ್ನು ಶುಚಿಗೊಳಿಸಿ ನಂತರ ಭಕ್ತಾದಿಗಳಿಗೆ ಪ್ರಸಾದ ನೀಡುವಂಥ ಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅಂತಂದರೆ ಈಗ ಎಷ್ಟೊತ್ತಿಗೆ ದೇವಸ್ಥಾನ ಬಾಗಿಲಾಗುತ್ತೆ ಮತ್ತೆ ಓಪನ್ ಆಗುವಂಥದ್ದು ಯಾವಾಗ, ಅಂದರೆ ಹೋಮ ನಡೆಯುವಂಥದ್ದು ಯಾವಾಗ? ಈಗ 12:30 ತನಕ ನಮ್ಮ ದೇವಸ್ಥಾನ ಓಪನ್ ಇರುತ್ತೆ. ನಂತರದಲ್ಲಿ ಬಾಗಿಲಾಕಿರೆ ಸಂಜೆ 6:45ಗೆ ಮತ್ತೆ ಮೋಕ್ಷ ಆದ ನಂತರ ದೇವಸ್ಥಾನ ಓಪನ್ ಆಗುತ್ತೆ. ಹೋಮನಕ್ಕೆ 5 ಗಂಟೆಯಿಂದ ಪ್ರಾರಂಭ ಆ್ಯಕ್ಚುಲಲ್ಲಿ ಹೋಮವನ್ನು ಪ್ರಾರಂಭ ಮಾಡಿ
ಶಾಂತಿ ಹೋಮ ಮಾಡ್ತಾ ಇರ್ತೇವೆ. ಅದು ಪೂರ್ಣಾವತಿಯಾಗಿ ಅದು ಮೋಕ್ಷ ಕಾಲದಲ್ಲಿ ಸರಿಯಾಗಿ ಪೂರ್ಣಾವತಿಲಾಗುತ್ತೆ. ಆ ನಂತರದಲ್ಲಿ ಮತ್ತೆ ಶುಚಿರ್ಭೂತರಾಗಿ ಬಂದು ದೇವಸ್ಥಾನ ಓಪನ್ ಮಾಡಿ ನಿತ್ಯ ಪೂಜೆ